ನಿಜವಾಗ್ಲೂ ನನ್ನ ಹೆಂಡತಿ ಸತ್ತಾಗ ಎಷ್ಟು ಜನ ಹೆಂಗೆ ಅಂದುಬಿಟ್ರು ಅಂದರೆ, ಆಮೇಲೆ ಯಾವುದೋ ಹುಡುಗಿ ಇಟ್ಕೊಂಡಿದ್ನಂತೆ, ಈ ಹುಡುಗಿನ ಇದು ಮಾಡಿದ್ನಂತೆ, ಸಾಯಿಸ್ಬೇಕಂತೆ. ಎಷ್ಟೋ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ಕೊಡಿಸಿದ್ದೀನಿ ಜ್ಯೋತಿಷಿಗಳ ಸಂಘದಿಂದ. ಒಂದು ಗುಂಪು ನನ್ನ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ನಲ್ಲ, 27 ಜನ ಲಾಯರ್ ನನ್ನ ಪರವಾಗಿ ಹೋರಾಟ ಮಾಡೋದು. ನನ್ನ ಹೆಂಡತಿ ಸತ್ಯದಕ್ಕೆ ನನಗೆ ಯೋಚನೆ ಇಲ್ಲ. ಇದು ಜ್ಯೋತಿಷ್ಯ ಅನ್ನೋದು ನಮ್ಮ ದೇಶದಲ್ಲಿ ಅಷ್ಟೇ ಇರೋದು, ಬೇರೆ ಯಾವ ದೇಶದಲ್ಲಿ ಇಲ್ಲ. ನಿಜವಾಗ್ಲೂ ನನ್ನ ಹೆಂಡತಿ ಸತ್ತಾಗ ಎಷ್ಟು ಜನ ಹೆಂಗೆ ಅಂದುಬಿಟ್ರು ಅಂದರೆ, ನಿಜವಾದ ಡಾಕ್ಟ್ರಿಗೆ ಗೊತ್ತು, ಆಕೆ ಸತ್ತರಿಗೆ ಗೊತ್ತು. ಡಾಕ್ಟ್ರು ಇನ್ನೇನು ಮಗು ಈಚಡಿಗೆ ಬರ್ತಾ ಇದೆ ಅಂತಿದ್ದಂಗೆ ಪಿಡ್ಸ್ ಬಂತು, ದೇಹ ತಣ್ಣಗಾಗೋಯ್ತು. ಅಂದರೆ ಪ್ರಸವದ ಸಮಯದಲ್ಲಿ? ಪ್ರಸವದಲ್ಲಿ ಹೆರಿಗೆ. ಆದರೆ ಜನ ಹೆಂಗೆ ಮಾತಾಡ್ಕೊಂಡ್ರು ಅಂದರೆ ಹೊರಗಡೆ ಅಷ್ಟೊತ್ತಿಗೆ ಸ್ವಲ್ಪ ಗುರುತಿಸ್ಕೊಂಡಿರೋದ್ರಿಂದ ನಿಮ್ಮ ಮೇಲೆ ಕಣ್ಣಿತ್ತು, ಆಗಲೇ ಕಣ್ಣಿತ್ತು. ಏನು ಮಾತಾಡಿದ್ರೆ ಅವನ ಮೇಲಿಂದ ಕೆಡವಿದ್ನಂತೆ, ಆಮೇಲೆ ಯಾವುದೋ ಹುಡುಗಿ ಇಟ್ಕೊಂಡಿದ್ನಂತೆ, ಈ ಹುಡುಗಿನ ಇದು ಮಾಡಿದ್ನಂತೆ, ಸಾಯಿಸ್ಬಿಟ್ರಂತೆ. ಅಂದರೆ ಪರಸ್ಪರ ಮೋಹದಿಂದ. ಆಮೇಲೆ ಇನ್ನೊಂದು, ಇವರು ಗೌರ್ಮೆಂಟ್ ಕೆಲಸಕ್ಕೋಸ್ಕರ ಹುಡುಗಿ ಸಾಯಿಸ್ಬಿಟ್ನಂತೆ. ಆದರೆ ನಿಜವಾಗ್ಲೂ ನಾವೇನಾದ್ರು ತಪ್ಪು ನಡೆದ್ಬಿಟ್ಟಿದ್ರೆ, ಹುಟ್ಟಿಸಿದ ಅಪ್ಪನ ನನ್ನ ಜೊತೆಲಿ ಇದ್ದಿದ್ದರಿಂದ, ಆ ಹೆರಿಗೆ ಆಗೋ ಸಮಯದಲ್ಲೂ ಹುಟ್ಟಿಸಿದ ಅಪ್ಪ, ಆ ನನ್ನ ಹೆಂಡತಿನ ಹುಟ್ಟಿಸಿದ ಅಪ್ಪನೂ ನನ್ನ ಜೊತೆ ಇದ್ದಿದ್ದರಿಂದ, ಮೊದಲು ಒಂದು ಮಗುನೂ ಕೂಡ ಇದ್ದಿದ್ದರಿಂದ, ಸತ್ಯ ಯಾವತ್ತೂ ಗೊತ್ತಿರುತ್ತಲ್ವಾ. ಅವತ್ತೇನಾರು ನಮ್ಮ ಮಾವ ನನ್ನ ಜೊತೆಲೇ ಇಲ್ದಲೇ ಇದ್ದಿದ್ರೆ ಇದೇ ಸತ್ಯ ಅಂತ ಬಿಂಬಿತವಾಗ್ತಿತ್ತು. ಅವರ ಸ್ವಂತ ತಂಗಿ, ನಾನು ಇವತ್ತೇನು ಮದುವೆ ಆಗಿದ್ದೀನಿ, ಅವರ ತಂಗಿನೂ ಅವತ್ತು ಇಲ್ದಲೇ ಇದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು? ಅವಾಗ ಎಷ್ಟು ವಯಸ್ಸು ನಿಮಗೆ? ನನಗೆ ಅವಾಗ 32 ವರ್ಷ. ಮದುವೆ ಆಗಿ ಇನ್ನೊಂದು ಮದುವೆಗೆ 92. ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 6 ವರ್ಷ ಅಷ್ಟೇ. 86ರಲ್ಲಿ ಮದುವೆ ಆದೆ, 92ಕ್ಕೆ ಅವ್ರನ್ನ ಕಳ್ಕೊಂಡು. ಆ ಸಮಯದಲ್ಲಿ ಮಾವ ಇದ್ರು ಅಂತ ಬಚಾವಾದ್ರಿ ಅಂತ ಹೇಳಿದ್ರಿ. ಅಲ್ಲಿ ಏನು ನಡೀತು ಎಕ್ಸಾಕ್ಟ್ಲಿ? ಏನಿಲ್ಲ, ಈಗ 7:30 8 ಗಂಟೆಗೆ ನೋವು ಪ್ರಾರಂಭ ಆಯಿತು. ನಮ್ಮ ಮಿಸ್ಸಸ್ ಹೆರಿಗೆ ನೋವು. ನಾವು ಅವಾಗ ಈಗಲಂಗೆ ಗಾಡಿ ಅದಿರಲಿಲ್ಲ, ಆಟೋದಲ್ಲಿ ನಾನು ನಮ್ಮ ಅವರು ಜನತಾ ನರ್ಸಿಂಗ್ ಕರ್ಕೊಂಡೋದ್ವಿ. ಅಲ್ಲಿ ಡಾಕ್ಟ್ರ್ ಇರಲಿಲ್ಲ. ಮತ್ತು ನಮ್ಮ ಜಯಮ್ಮ ಗೌರ್ಮೆಂಟ್ ಡಾಕ್ಟ್ರು ಒಳ್ಳೆಯವರು, ಅಲ್ಲಿಗೆ ಹೋಗ್ಬಿಟ್ವಿ. 11:45 ಎಳ್ನೀರು ಕುಡಿಬೇಕು ಅಂದರು ನಮ್ಮ ಮನೆಯವರು. ನಾನು ನಮ್ಮ ಅವರು ಹೋಗಿ ಎಳ್ನೀರು ತಗೊಂಡು ಕುಡಿದ್ವಿ. ಒಂದು 2 ನಿಮಿಷ ಮಾತಾಡಿದ್ವಿ. ಹೆರಿಗೆ ನೋವು, ನೀರು ಹೋಗುತ್ತೆ ಅಂತ ಹೇಳಿದ್ರು. ಹೋದರು. 1:15ಗೆ ನಾವಿಬ್ಬರು ಹೊರಗಡೆ ನಿಂತಿದ್ದು, ನಾನು ನಮ್ಮ ಮಾವ. ಕರೆದ್ರು ಡಾಕ್ಟ್ರು, ಒಳಗಡೆಗೆ ಬಿಟ್ಕೊಳಂಗಿಲ್ಲ, ಕರೆದು ಬಿಟ್ರು. ಸಿಲಿಂಡ್ರು ಅದು ಇದು ಅಂತ ಹೇಳಿ ಎಲ್ಲ ಮಾಡ್ತಾಯಿದ್ವಿ. ಇನ್ನು ಮಗು ಬರಲೇ ಇಲ್ಲ, ತಣ್ಣಗಾಗ್ಬಿಡ್ತು ಬಾಡಿ. 1 ಗಂಟೆ 10 ನಿಮಿಷ ಇರಬೇಕು. ಗೌರ್ಮೆಂಟ್ ಆಸ್ಪತ್ರೆ. ತಕ್ಷಣ ನಮ್ಮ ಅವರು ಏನಾಯಿತು, ನಂದು ಏನಾಯಿತು, ಇವ್ರು ಏನಾಯ್ತು, ನಮ್ಮ ಅತ್ತೆ ಏನಾಯಿತು, ಏನೂ ಅಂದ್ಕೊಳ್ಳಿಲ್ಲ. ನಾವು ಮೌನಕ್ಕೆ ಹೋದ್ವಿ 2-2:30 ತನಕ. ಆಮೇಲೆ ನಾನೇ ಎಚ್ಚೆತ್ಕೊಂಡು ನನ್ನ ಫ್ರೆಂಡು ಮಹಾದೇವ್ ಅಂತ, BT ಮಹಾದೇವ್ ಪಾಂಡುರಂಗ್ ಅಂತ ಇದು ಕಾರ್ ತಂದ್ವಿ, ಸೀದಾ ತಗೊಂಡು ಹೋಗಿಬಿಟ್ಟು. ಅಂದರೆ ನೀವು ಒಳಗಡೆ ಹೋಗೋಷ್ಟು ಅವರು ಕಾಲವಾಗಿದ್ದೀರ? ಬರಲಿಲ್ಲ. ಉಸಿರು ಕೊಟ್ಟರೆ ಏನಾಗುತ್ತೆ, ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ. ಆಗಲಿಲ್ಲ, ಮುಗೀತು. ನನ್ನ ಹೆಂಡತಿ ಸತ್ಯದಕ್ಕೆ ನನಗೆ ಯೋಚನೆ ಇಲ್ಲ. ಈ ಥರದ ಮಾತುಗಳು ಬಂದುವಲ್ಲ, ಕೊಂದುಬಿಟ್ರು ಅಂತ ಇವತ್ತು ಮಾತಾಡ್ಕೋತಾರೆ ಜನ. ಹೌದು, ಮೌನವಾಗಿ ಉಳ್ಕೊಂಡ್ರೆ ಅಥವಾ ಎಲ್ಲಾದರೂ ಯಾವುದಾದ್ರೂ ಮೀಡಿಯಾಗೆ ಉತ್ತರ ಕೊಟ್ರ ನೀವು? ಇಲ್ಲ, ನನಗೆ ನೇರವಾಗಿ ಬರಲಿಲ್ಲ ಜನ. ನೇರವಾಗಿ ಬಂದಿದ್ರು ಉತ್ತರ ಕೊಟ್ಬಿಡ್ತಿದ್ದೆ. ಆಮೇಲೆ ಮಾತಾಡ್ಕೋತಾರಂತೆ, ಹಿಂಗಂತೆ ಹಿಂಗಂತೆ ಅಂತ ಗಾಳಿ ಸುದ್ದಿ ಅಷ್ಟೇ. ಕಾಲ ನಂತರ ಕೆಲವು ವಿಚಾರ ಉತ್ತರಗಳು ಯಾರ್ಯಾರು ಮಾತಾಡ್ಕೊತಿದ್ದೋ ಆ ನಾಲಿಗೆಗಳಿಗೆ ಸರಿಯಾದ ರೀತಿ ಕಡಿವಾಣ ಹಾಕಿದ್ವಿ ಅಷ್ಟೇ. ಕಡಿವಾಣ ಅವ್ರಿಗಷ್ಟೇ ಹಾಕೊಂಡ್ಬಿಟ್ರು. ಹೌದಲ್ಲ, ನಾನೇನೋ ಮಾತಾಡ್ಕೊಂಡ್ವಿ. ಯಾರೋ ಒಬ್ಬ ವ್ಯಕ್ತಿ ಒಂದು ಆಫೀಸಲ್ಲಿ ಟ್ರೆಜರ್ ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ನಪ್ಪ, ಸಾಕು, ಈಗಲಾರು ಪರಿವರ್ತನೆ ಆಗಲ್ಲ, ಸಾಕು. ಇವತ್ತೂ ಕೂಡ ನನ್ನ ಬಗ್ಗೆ ನೀವಾಗಲೇ ಹೇಳಿದ್ರಲ್ಲ, ಹಿಂದೂ ವಿರೋಧಿ, ಧರ್ಮ ವಿರೋಧಿ, ಆ ದೇವ್ರ ವಿರೋಧಿ, ಈ ದೇವ್ರ ವಿರೋಧಿ, ಮೋಸಗಾರರು, ವಂಚಗಾರರು, ಅದ್ರ ಹೆಸರು ಹೇಳ್ಕೊಂಡು ಮಾಡ್ತಾ ಇರೋರು ಮಾತ್ರ ನನ್ನ ವಿರೋಧಿಗಳ ವಿನಃ ನನ್ನ ಧರ್ಮದಲ್ಲಿ ನನಗೆ ಯಾರು ವಿರೋಧಿಗಳಿಲ್ಲ. ನೀವು ಇಂಥದ್ದೇನೋ ವಿರೋಧ ಮಾಡಿದಾಗ ದುಡ್ಡು ಕೊಟ್ಬಿಡ್ತೀವಿ, ಇದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಎಷ್ಟೋ ಜನ ಬಂದಿದ್ದರು, ಕೋಟಿಗಟ್ಟಲೆ. ನಾನು ಇವತ್ತು ಮನಸ್ಸು ಮಾಡಿದರೆ ಕೋಟಿಗಟ್ಟಲೆ ಮಾಡ್ಬೋದು. ಯಾರೋ ಒಬ್ಬ ಬೇಕು ಅಂತಲೇ ನನಗೊಂದು 20,000 ರೂಪಾಯಿ ಕೊಟ್ಟರು. ತಗೊಂಬಂದೆ, 20,000 ರೂಪಾಯಿ ತಾಂಬ, ಇಲ್ಲಿ ಹೋಗಲ್ಲಿ ಡಯಾಲಿಸಿಸ್ ಮಾಡ್ತಾರೆ, ಮಾಡಿಸ್ಕೊ ಹೋಗು.
ಇನ್ನೊಬ್ಬ ಯಾರೋ 10,000 ರೂಪಾಯಿ ಕೊಟ್ಟ, ಬಾಯಿಲಿ ಜ್ಯೋತಿಷಿಗಳನ್ನ ಕರೆದೆ, ನೀವು ಬಾಯಿಲಿ ಸ್ಕೂಲಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ಕೊಡಿಸ್ಬಿಟ್ಟು ನೀನು ಪರಿವರ್ತನೆ ಆಗಿ ನೀನು. ಏನು ಕಾರಣ ಕೊಡೋಕೆ ಬಂದಿದ್ದವರು? ಅವನೇನೋ ಮೋಸ ಮಾಡಿದ್ದ ಯಾರೋ ಹುಡುಗಿಗೆ, ನೀನು ಜ್ಯೋತಿಷ್ಯ ಹೇಳ್ತೀನಿ, ಹಂಗೆ ಹೇಳ್ತೀನಿ, ಹಿಂಗೆ ಹೇಳ್ತೀನಿ, ಪರಿವರ್ತನೆ ಮಾಡಿ 1 ಲಕ್ಷ 3 ಲಕ್ಷ 1 ಲಕ್ಷ ಕಿತ್ತಿದ್ದ. ಅವರು ನನಗೆ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹಿಂಗೆ ಮಾಡಿ ಅವರಿಬ್ಬರನ್ನು ಸಮಜಾಯಿಸಿ ಮಾಡಿ ತೀರ್ಮಾನ, ಕೇಸ್ ಮಾಡ್ಕೊಬೇಡ್ರಪ್ಪ, ಪರಿವರ್ತನೆ ಆಗಿ ಅವ್ರಿಗೆ ಕೊಡಿ. ಇವತ್ತು ಎಷ್ಟೋ ಮಾಡ್ತೀನಿ. ಅವ್ರೇನಾರು ಸರ್ ನಮ್ಮ ಜೀವ ಉಳಿಸಿದ್ರಿ, ಕೇಸ್ ಆಗ್ತಿತ್ತು, ಹಂಗೆ ಹಿಂಗೆ ಅಂತ ಬಂದಾಗ ಬೈಲಿ ದುಡ್ಡು ಕೊಡ್ತೀಯಾ, ಹೋಗೋ ಸ್ಕೂಲಿಗೆ ಕೊಡು. ಎಷ್ಟೋ ಮಕ್ಕಳಿಗೆ ಯೂನಿಫಾರ್ಮ್ ಎಲ್ಲ ಕೊಡಿಸಿದ್ದೀನಿ ಜ್ಯೋತಿಷಿಗಳ ಸಂಘದಿಂದ. ಎಷ್ಟೋ ಸ್ವಾಮೀಜಿಗಳು ಬಂದು ನನಗೆ ಪರಿವರ್ತನೆ ಮಾಡಿದ್ದೀರಾ ಅಂತ ಹೇಳಿ ಡಯಾಲಿಸಿಸಿಗೆ ಕೊಡಿಸಿದ್ದೀನಿ, ಆಸ್ಪತ್ರೆಗಳಿಗೆ ಕೊಡಿಸಿದ್ದೀನಿ, ಏನೆಲ್ಲ ಮಾಡಿ ಹೋಗಿ. ಆದರೆ ನೀವು ನಿಮ್ಮ ಕರ್ಮದ ಕೊಡಬೇಡಿ, ನೀವು ಪರಿವರ್ತನೆಯಾಗಿ ಮೊದಲು ಅಂತ ಹೇಳಿ ಅವನಾಗಿ. ಜ್ಯೋತಿಷಿಗಳ ವಿಚಾರವಾಗಿ ನೀವು ಸಾಮಾನ್ಯವಾಗಿ ಮಾತಾಡ್ತಾನೆ ಇರ್ತೀರಿ, ನಂಬೇಡಿ ಅದು ಅಥವಾ ಆ ವಿಚಾರಕ್ಕೆ ಹೋಗಲೇಬೇಡಿ ಅಂತ. ಜ್ಯೋತಿಷಿಗಳ ಸಂಘ ಅಥವಾ ಅವರೇನು ನಿಮಗೆ ಕೇಳಿಲ್ವಾ ಅಥವಾ ಅದ್ರ ಬಗ್ಗೆ ಧ್ವನಿ? ಅವರು ತುಂಬ ಒಂದು ಗುಂಪು ನನ್ನ ಮೇಲೆ ಅಟ್ಯಾಕ್ ಮಾಡ್ತು ಅಂತ ಹೇಳಿದ್ನಲ್ಲ, 27 ಜನ ಲಾಯರ್ ನನ್ನ ಪರವಾಗಿ ಹೋರಾಟ ಮಾಡಿದ್ರು. 27 ಜನ ಲಾಯರ್ ಒಂದೇ ಇದರಲ್ಲಿ. ಜ್ಯೋತಿಷ್ಯ ಅನ್ನೋದು ಮೊದಲಿತ್ತು ಸರಿಯಾಗಿ. ಜ್ಯೋತಿಷಿ ಬೇರೆ, ಜ್ಯೋತಿಷ್ಯ ಬೇರೆ. ಖಗೋಳಶಾಸ್ತ್ರ ಜ್ಯೋತಿಷ್ಯ ಸತ್ಯ, ಜ್ಯೋತಿಷಿ ಸುಳ್ಳು. ಜ್ಯೋತಿಷ್ಯ ಎಷ್ಟು ಮಟ್ಟಿಗೆ ತಿಳ್ಕೊಂಡಿದ್ದಾನೆ ಅಂತ ಇವನಿಗೆ ಹೇಳೋಕಿಳ ಗೊತ್ತಿಲ್ಲ. ಅದರಿಂದ ನಾನು ಹೇಳೋವಂಥದ್ದು 100 ಜನ ಜ್ಯೋತಿಷಿಗಳನ್ನ ನಿಲ್ಸೋಣ, ಒಬ್ಬರಾರು ಸರಿಯಾಗಿ ಹೇಳ್ತಾರ ಅಂತ. ಒಬ್ರು ಹೇಳಿದ್ದನ್ನ ಎಲ್ಲರೂ ಒಂದೇ ಥರ ಹೇಳ್ತಾರೆ, ಬೇರೆ ಬೇರೆ ಮಾಡಿ ಒಂದು ಕೇಳಿ ಏನಾರ. ಆ 100 ಜನ 100 ಥರ ಸುಳ್ಳು ಹೇಳಿರ್ತಾರೆ. ಗಣಿತ A+B² ಅಂದರೆ A² + B² + 2AB ಎಲ್ಲರೂ ಅದೇ ಹೇಳ್ತಾರೆ. ವ್ಯತ್ಯಾಸ ಇದೆ. ಪಂಚಾಂಗ ನಂಬುವ ಬದಲು ಪಂಚ ಅಂಗಗಳನ್ನು ನಂಬಿ ಅಂತ ಹೇಳ್ತೀನಿ ಅಷ್ಟೇ. ಇದು ಜ್ಯೋತಿಷ್ಯ ಅನ್ನೋದು ನಮ್ಮ ದೇಶದಲ್ಲಿ ಅಷ್ಟೇ ಇರೋದು, ಬೇರೆ ಯಾವ ದೇಶದಲ್ಲೂ ಇಲ್ಲ. ಬೇರೆ ದೇಶದಲ್ಲಿ ಇಲ್ಲ, ಎಲ್ಲೂ ಇಲ್ಲ. ನಾವು ನಂಬಿರೋದಷ್ಟೇ. ಅದರಿಂದ ಮನಸ್ಸೂನ ಒಂದು ಜ್ಯೋತಿಷ್ಯ ನಂಬಿ ಸ್ವಾಮಿ ಸಾಕು. ಓಕೆ, ಇನ್ನೇನು ನಂಬೋಕೋಬೇಡಿ. ಜ್ಯೋತಿಷ್ಯ ಅಥವಾ ವಾಸ್ತು ಈ ವಿಚಾರ, ಮನೆಯ ವಾಸ್ತುವಿಗಿಂತ ಮನಸ್ಸಿನ ವಾಸ್ತುವಿಗೆ ಬೆಲೆ ಕೊಡಿ. ಮನೆಯೇ ಇಲ್ದರಿಗೆ ಮನೆ ವಾಸ್ತು ಬಗ್ಗೆ ಏನು ಹೇಳ್ತೀರಿ ನೀವು? ಈ ದೇಶವೇ, ಈ ಜಗತ್ತೇ ಒಂದು ಮನೆ. ಈ ಜಗತ್ತಿಗೆ ಬಣ್ಣ, ಆಕಾರ, ಜಾತಿ, ಧರ್ಮ, ದೇವರು ಏನೂ ಇಲ್ಲ. ಇದ್ರೊಳಗಡೆ ನೀವು ಇದ್ದೀರಿ ಒಂದು ಸಣ್ಣ ಕಣ. ನಿಮ್ಮ ಸಣ್ಣ ಕಣಕ್ಕೆ ಇಷ್ಟೆಲ್ಲ ಆಟ ಆಡ್ತಾ ಇರೋರು, ಆ ಬ್ರಹ್ಮಾಂಡ ಇನ್ನೆಷ್ಟು ಆಟ ಆಡ್ಬೋದು. ನೀವಿಷ್ಟೆಲ್ಲ ಅಂದ್ಕೊಂಡಿದ್ದೀರ, ಪ್ರಳಯ ಬಂತಲ್ಲ, ಯಾರ ನಾನು ಸ್ವಾಮೀಜಿನರು ಉಳಿದಿದ್ದೀರಾ? ದೇವ್ರನ್ನ ಬಿಡ್ತಾ, ದೇವಸ್ಥಾನ ಬಿಡ್ತಾ, ಉತ್ತರದಲ್ಲಿ ಕಾಶಿನಲ್ಲಿ ಪ್ರಳಯ ಆಯ್ತಲ್ಲ, ನೀರು ಬಂತಲ್ಲ, ದೇವಸ್ಥಾನ, ಮನೆ, ಮಸೀದಿ, ಚರ್ಚುಗಳನ್ನೆಲ್ಲದನ್ನು ಕಿತ್ಕೊಂಡು ಬಂತಲ್ಲ. ನೀವು ಹೇಳ್ತೀರಿ ದೇವ್ರು ಹಿಂಗಂದರೆ ಹಂಗೆ ನಿಲ್ಲಿಸ್ಬಿಡ್ತಾನೆ ಅಂತ ಹೇಳ್ತಿದ್ರಲ್ಲ. ದೇವ್ರು ಹಿಂಗಂದರೆ ಆ ಪ್ರಳಯ ಅಲ್ಲೇ ನಿಂತುಬಿಡುತ್ತೆ ಅಂತ ಹೇಳ್ತಿದ್ರಲ್ಲ. ಅದು ಕಣ್ಣು ಮುಂದೆನೇ ವಿಜ್ಞಾನದ ಪರಿಕರಗಳ ಮುಖಾಂತರ ನೋಡ್ತಾ ಇದ್ದೀವಲ್ಲ, ಯಾವ್ದಾದ್ರು ಒಂದನ್ನು ಬಿಡುತ್ತಾ ಪ್ರಳಯ? ಇದೆಲ್ಲ ನೀವು ಮಾಡ್ಕೊಂಡಿದ್ದಲ್ವ? ಮೀನ್ಸ್ ನಾವು ಮಾಡ್ಕೊಂಡಿದ್ದಲ್ವ? ನಂಬಿ, ಜಗತ್ತು ಅನ್ನೋದೊಂದು ದೇವ್ರ ನಂಬಿ, ನಿನ್ನೊಳಗಡೆ ಒಬ್ಬ ದೇವರಿದ್ದಾನೆ ಅದನ್ನು ನಂಬಿ. ದಾಂಭಿಕತನಕ್ಕೆ ಹೆಚ್ಚು ಬೆಲೆ ಕೊಡೋಕೋಬೇಡಿ. ನಿನ್ನೊಳಗಡೆ ಒಂದು ಸುಪ್ತ ಶಕ್ತಿ ಇದೆ, ನಂಬಿ. ವಾಸ್ತು ಬಗ್ಗೆ ಹೇಳಬೇಕಾದ್ರೆ ಒಬ್ಬರು ಗುರುಜಿಗಳ ಬಗ್ಗೆ ಹೇಳ್ತಾ ಇದ್ರಿ ನೀವು. ಚಂದ್ರಶೇಖರ್ ಗುರೂಜಿನವರೊಬ್ಬರು ಇಂಜಿನಿಯರು, ಸರಿಯಾಗಿ ಓದಿದ್ರು ಏನೋ ಗೊತ್ತಿಲ್ಲ. 800 ರೂಪಾಯಿ ಇಟ್ಕೊಂಡಂಥ ವ್ಯಕ್ತಿ ಬಾಂಬೆಗೆ ಹೋಗಿ ಬಂದು ಏನೇನೋ ಹೇಳಿ ಮಾರ್ಕೆಟ್ ಮಾಡಿ, ಅವ್ರ ಹೆಸರಿನಲ್ಲಿ, ವಾಸ್ತುನ ಹೆಸರಿನಲ್ಲಿ ಏನೇನೋ ಮಾಡಿ 9,000 10,000 ಕೋಟಿ ದುಡ್ಡು ಮಾಡಿ ಅಸ್ತಿತ್ವ ರೂಪಿಸ್ಕೊಂಡು ಮಾರ್ಕೆಟ್ ಮಾಡಿ, ಕೊನೆಗೆ ಆ ಹುಬ್ಳಿ ಹತ್ರ ಬಂದಾಗ ಲಾಡ್ಜಲ್ಲಿ ಕೂತ್ಕೊಳ್ಳೋವಾಗ ಈ ವಾಸ್ತು ಸರಿ ಇಲ್ಲ ಈ ಜಾಗ ಅಂತ ಗೊತ್ತಾಗ್ಲಿಲ್ವಾ ನಿಮಗೆ? 40 ಸೆಕೆಂಡಲ್ಲಿ 60 ಸಲ ಚುಚ್ಚಿಸ್ಕೊಂಡು ಸತ್ತೋಗ್ಬಿಟ್ರಲ್ಲ ಸ್ವಾಮಿ, ನಿಮ್ಮ ವಾಸ್ತು ಏನಾಯಿತು? ಹಾಗಾದರೆ ಇದೆಲ್ಲ ಮಾರ್ಕೆಟ್ ಮಾಡಿದ್ದು ನಿಮ್ಮ ಸುಳ್ಳಲ್ವಾ? ನಿಮ್ಮನ್ನು ನೀವು ಅರಿತ್ಕೊಳ್ಳೋಕೆ ಆಗದಲೇ ಇದ್ದಂಥವ್ರು ಜಗತ್ತಿನ ವಾಸ್ತುವನ್ನ ಹೆಂಗ್ರಿ ಮಾಡಿದ್ರಿ? ಇದು ಮಾರ್ಕೆಟ್ ಅಲ್ಲವಾ? ಇಂಥವ್ರು ಯಾಕೆ ಹೆಚ್ಚಾಗ್ತಾರೆ ಅಂದರೆ ನಂಬೋರಿದ್ದಾರೆ. ಅಲ್ಲೇ ಬೆಕ್ಕಿಗೆ ಗಂಟೆ ಕಟ್ತಾರೆ ಯಾರು? ಶುದ್ಧ ಜ್ಞಾನವನ್ನು ಜನ ನಂಬೋಕೆ ಹಿಂದೆ ಮುಂದೆ ನೋಡ್ತಾರೆ.
ಇಂಥವೆಲ್ಲ ಆದಾಗ ಲಕ್ಷಾಂತರ ಬೇಗ ಯಾಕೆ ದುರಾಸೆ, ಯಾಕೆ ಅತ್ಯಾಸೆ, ಯಾಕೆ ಭಯ, ಯಾಕೆ ಆತಂಕ. ಮನುಷ್ಯನಿಗೆ ತಮ್ಮ ಒಂದೊಂದು ಆಸೆ ಈಡೇರಿಸ್ಕೊಳ್ಳೋಕೆ ಒಬ್ಬೊಬ್ಬರು ದೇವರು. ನಾನು ಹೇಳೋದು ಚೀನಲ್ಲೇ ಅವನ ವಂಶದ ವಾಹಿನಿಗಳಿದೆಯಲ್ಲ, ವಂಶವಾಹಿನಿಗಳು, ಅಲ್ಲಿ ಪರಿವರ್ತನೆ ಆಗುವಂಥ ಒಂದಿಷ್ಟು ಮನಸ್ಥಿತಿಗಳು ಬೇಕಾಗಿದೆ. ಹಾಗಾದಾಗ ಮಾತ್ರ ಸ್ವರ್ಗ ಲೋಕ ಆಗುತ್ತೆ. ಇಲ್ಲೇ ಇದೇ ಸ್ವರ್ಗ, ಇದೇ ನರಕ, ಬೇರೇನಿಲ್ಲ ಕಾಣಿ. ಅಲ್ಲ, ನನ್ನ ಅರ್ಥ ಮಾಡ್ಕೊಳ್ಳಿ. ಇಷ್ಟು ವರ್ಷ ದೇವರು, ದೇವಸ್ಥಾನಗಳು, ಮಸೀದಿಗಳು, ಚರ್ಚ್ಗಳು ಪೂಜೆ ಮಾಡ್ಕೊಂಬಂದ್ವಲ್ಲ. ಮೊನ್ನೆ ಕೋವಿಡಲ್ಲಿ ಎಲ್ಲವನ್ನು ಬೇಗ ಹಾಕ್ಬಿಟ್ವಿ ನಾವು. ಹಾಗಾದ್ರೆ ನಾವು ಇಷ್ಟು ವರ್ಷ ಪ್ರಾರ್ಥನೆ ಮಾಡ್ಕೊಂಬಂದಿದ್ದು ದೇವರೇ ಕಾಪಾಡು ಅಂತ ಹೇಳಿದ್ದು ಸುಳ್ಳ? ಇದೆಲ್ಲ ದೇವರಿಂದಲೇ ನಡೆದಿದ್ದು ಅಂತ ಹೇಳಿದ್ದು ಸುಳ್ಳ? ದೇವರು ಮೊನ್ನೆ ಆ ಗಣಪತಿ ಆಸನದ ಹತ್ರ ಮಸಳೆ ಹೊಸಳ್ಳಿಯಲ್ಲಿ ಆ ಗಣಪತಿ ಹತ್ರಕ್ಕೆ ಹೋಗಿ ಕೂತಿದ್ದಾರೆ ಅಮಾಯಕ ಜನ. ನೀನು ಹೋಗಿ ಲಾರಿ ಗುದ್ದಿಸ್ಬಿಟ್ರಲ್ಲ, ದೇವ್ರು ಯಾವತ್ತರ ಹಂಗೆ ಹೇಳ್ತಾನ? ನಾವೇ ಕಂಡುಕೊಂಡಂಥ ಲಾರಿ ಅದು ಯಂತ್ರ, ನಮ್ಮನೇ ವ್ಯಕ್ತಿ ಮನುಷ್ಯ. ಅವನು ಕುಡ್ದಿದ್ನೋ, ಅದು ನಶೆ ಹಾಕಿದ್ದ, ಹೋದ ಅಮಾಯಕ ಮಕ್ಕಳ ಜೀವನ, 8-10 ಜನ ಮಕ್ಕಳು, ಯುವಕರು ಹೋದ್ರಲ್ಲ ಪಾಪ. ಏನು ಪರಿಹಾರ ಎಷ್ಟು ಕೊಡಬಲ್ಲಿರಿ? 5-10 ಈ ಪರಿಹಾರ ಕಟ್ಕೊಂಡೇನು? ಹೋದ ಮಗುನ ತರಕ್ಕಾಗಲ್ವಲ್ಲ. ದುಡಿತಿದ್ದ ಒಬ್ಬನೇ ಒಬ್ಬ ಜೀವ, ಅವನು ಹೊರಟೋದ್ನಲ್ಲ. ಪುತ್ರ ಶೋಕ ಯಾರು ನಿವಾರಿಸ? ನಿರಂತರ ಅಲ್ಲ. ಅದರಲ್ಲಿ ರಾಜಕೀಯ. 5 ಲಕ್ಷ ಕೊಡೋ ಬದಲು 10 ಲಕ್ಷ ಕೊಡಿ ಇನ್ನೊಂದು ಪಕ್ಷದವನು. ಅಲ್ಲೂ ರಾಜಕೀಯ, ಅಲ್ಲೂ ಪ್ರಚಾರ. ಯುವಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಿದೆ. ಎಸ್, ನಾನು ಯುವ ಮನಸ್ಸುಗಳಿಗೆ ಪ್ರಾರ್ಥಿಸ್ಕೊಳ್ಳೋದು, ಗಣಪತಿ ಇರಲಿ, ನಿಮ್ಮ ಶಾಂತಿ ನೆಮ್ಮದಿಗಾಗಿ ಇಟ್ಕೋಬೇಕು. ಬೇರೊಂದು ಧರ್ಮಕ್ಕೆ, ಬೇರೊಂದು ಜಾತಿಗೆ ತೊಂದರೆ ಆಗಬಾರ್ದು. ಆ ಗಣಪತಿ ನೀವು ಪೂಜೆ ಮಾಡಿ, ಪರಿಸರಕ್ಕೂ ಪ್ರಕೃತಿಗೂ ತೊಂದರೆ ಆಗಬಾರ್ದು. ಶಬ್ದ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಏನೂ ಆಗದಂಗೆ ನಿಮ್ಮ ಮನಸ್ಸನ್ನು ಮಾಲಿನ್ಯಗೊಳಿಸ್ಕೊಳ್ದಂಗೆ ಮಾಡ್ಕೊಂಬಿಡಿ. ಅದು ನಿಜವಾದ ಧರ್ಮ. ಯಾರೋ ಹೇಳಿದ್ರು ಇವತ್ತು ಗಣಪತಿ ಕೊಡ್ತಾರೆ, ಇನ್ಯಾರೋ DJ ತಂತಾರೆ, ಅಲ್ಲಿ ಸಿಕ್ಕಾಬಟ್ಟೆ ಕುಣಿತಾ ಇರ್ತೀರಿ, ಮೆರಿತಾ ಇರ್ತೀರಿ, ಅಲ್ಲಾರೋ ಒಬ್ಬ ಸಣ್ಣ ಕಲ್ಲು ಹೊಡಿತಾನೆ, ಆಗ ದೊಡ್ಡ ಬುಗಿಲೆದ್ದು ಹೇಳುತ್ತೆ.